ಅಮ್ಮ ಸಿಟ್ಟು ಮಾಡ್ಕೊಂಬೇಡ ನಿಂತ್ಕೊಳಮ್ಮ. ಏನಮ್ದಿನ ಹಂಗೆ ಬರ್ತೀಯ ಮಾತಾಡ್ಸಂಗಲ್ಲ. ಅಲ್ಲಿ ಹೇಳಿಲ್ಲ ತೋರಿಸ್ತೀನಿ ತಗ ಮೆಸೇಜ್ನ, ಹಂಗೆ ಯಾಕೆ ಮಾಡ್ತೀಯ? ನಿನ್ನ ಬೆಣ್ಣೆ ಮಾತಿಗೆಲ್ಲ ನಾನು ಕರಗಲ್ಲಪ್ಪ. ನನಗೂ ಕಲ್ತಿದ್ದೀನಿ ಓದೋದು ಬರೆಯೋದು. ಮೆಸೇಜ್ ಬಂದಟ್ಟಿಗೆ ನನಗೆ ಟಕ್ ಟಕ್ ಅಂತ ಸೌಂಡ್ ಬರ್ತತ್ತೆ, ಗೊತ್ತೇನು? ನನಗೂ ಗೊತ್ತಾಗತ್ತೆ. ಬೆಳಗಿಂದ ನನ್ನ ಫೋನಿಗೆ ಒಂದು ಮೆಸೇಜ್ ಬಂದಲ್ಲ, ಮಾನ ಮರ್ಯಾದೆ ಇಲ್ದಾನೆ ಹೋಗಿ ಹೋಗಿ ಅವಳೋ ಭಿಖಾರಿ ಭಿಖಾರಿ ಮನೆಗೆ ಹೋಗಿ ಕೂತ್ಕೊಂಡಾನೆ. ಅವನಿಗೆ ಎಷ್ಟು ಇರಬೇಕು. ನಿಮ್ಮಪ್ಪ ನೋಡು ಗಡತ್ತಾಗ ತಿನ್ನೇನ ಹೆಂಗೆ ಕುಂತದಾನೆ. ಅವನಿಗೇನೋ ನಮ್ಮ ಮನೆ ಜವಾಬ್ದಾರಿ ಏನಾನ ಐತೆ, ಯಾತದಿಲ್ಲ. ಮಗ ಎಲ್ಲೋದ, ಸೊಸೆ ಏನು ಮಾಡ್ತಾಳೆ, ಅವೆಲ್ಲ ಯಾತದಕ್ಕೆ ಕೇಳಲ್ಲ. ಎಲ್ಲ ನಾನೇ ಪಡ್ಕೊಂಡು ಸಾಯ್ಬೇಕು. ಅಲ್ಲ ಕಣಿ, ನಿನ್ನ ಪ್ರೀತಿ ಮಗ, ನಿನ್ನ ಕುಲಪುತ್ರ, ಅವನು ಹುಡ್ಕೊಂಬಂದು ಅವನಿಗೆ ಬೈಯೋದಲ್ದೆ ಈಗ ನನ್ನ ಕಡೆ ಗಾಳಿ ಬೀಸ್ತೈತೆ ನೋಡು. ನಾನು ಯಾಕೆ ಈ ಮನೆ ಯಜಮಾನಾಗಿ ತಿನ್ನೋದು ಉಣ್ಣೋದು ಅದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಹಂಗಂತೆ ನಿಮ್ಮನ್ನೇನು ಉಪವಾಸ ಕೆಡವಿದ್ದೀನಿ? ಈ ಆಸ್ತಿ ಅಂತಸ್ತು ಹೊಲ ಮನೆ ತೋಟ ತಡಿಕೆ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಮಾಡಿಲ್ಲೇನು? ಅದ್ರಾಗ ನನ್ನ ಆಸ್ತಿಗೆ ನೀವು ಕೂತ್ಕೊಂಡು ಆರಾಮಾಗಿ ತಿಂತಿದ್ದೀರಾ. ನಾನೇನಾನ ಯಾವತ್ತಾನ ಹಂಗಂದಿದ್ದೀನಿ? ಈ ನಿಮ್ಮಪ್ಪನ ಮನೆ ತಂದಾಕ್ತೀಯ ಇಲ್ಲಿ ಯಾವಳು? ನಿಮ್ಮಿಬ್ಬರದ್ದು ಏನೈತೆ ಅದನ್ನು ಬಗೆಹರಿಸ್ಕೊಬೇಕು. ಅದು ಬಿಟ್ಟು ನನ್ನ ತಂಟಿಗೆ ಬಂದರೆ ಏನಿಲ್ಲ ಮತ್ತೆ. ನಾನು ತಂದೆಯಾಗಿ ಅವನಿಗೆ ಬುದ್ಧಿವಾದ ಇನ್ನೊಂದು ಮತ್ತೊಂದು ಹೇಳೋಕೆ ಹೋದ್ರೆ ಪ್ರತಿ ಸರಿ ಅಡ್ಡ ಬರ್ತಿತ್ತು ಯಾರು? ಅದನ್ನ ನೆನಪು ಮಾಡ್ಕೊಂಡು ನನ್ನ ಹತ್ರ ಮಾತಾಡು. ಅಯ್ಯೋ, ಅವಾಗ ಏನೋ ಸಣ್ಣನು, ಏನೋ ತಿಳುವಳಿಕಿರಲಿಲ್ಲ. ಆವಾಗ ನೀನು ಹೊಡೆಯೋದು ಬೈಯೋದು ಮಾಡ್ತಿ ಅಂತ ಹೇಳ್ತಿದ್ದೆ. ಬಿಡಪ್ಪ ಹೋಗ್ಲಿ, ಸಣ್ಣ ಅಂತ ತಿಳ್ಕೊಂತಾನೆ ಅಂತ. ಇವಾಗಾದರೂ ಹೇಳ್ಬೇಕಾ? ಏನು ಹೇಳಲ್ಲ, ಸುಮ್ಮನೆ ಕುಕ್ಕರು ಬಡ್ದಿರ್ತೀನಿ ನೋಡು. ನೋಡಿ ಬಸವಿ, ಗಿಡವಾಗಿ ಬೊಗ್ಗದ್ದು ಮರವಾಗಿ ಬೊಗ್ಗಲ್ಲ. ಅವನ ವಿಚಾರನೇ ನನ್ನ ಹತ್ರ ಏನು ಹೇಳ್ಬೇಡ. ನೀನುಂಟು ನಿನ್ನ ಮಗ ಉಂಟು. ನನಗೂ ಅದಕ್ಕೆ ಏನೂ ಸಂಬಂಧ ಇಲ್ಲ. ಮುಂದೆ ತಣ್ಣ ಕುತ್ಕೊಂಡವ್ರನ್ನ ಸುಮ್ಮನೆ ಕುತ್ಕೊಳಕ್ ಬಿಡು, ಇಲ್ಲ ನಾನು ಅದೇ ಹೋಗಿ ನೋಡು. ನೋಡು, ಏನನ್ನ ಮಾತಾಡಿದರೆ ಹಿಂಗೆ ಅನ್ನೋದು ಬರೇ ಎಲ್ಲದಕ್ಕೊಂದು ಉತ್ತರ ಇಟ್ಕೊಂಡಿರ್ತೀನಿ ನೀನು. ನೋಡ್ದೇನಾ ನಿಮ್ಮಪ್ಪ ಎಂತೆಂಥ ಮಾತಂತಾನಂತ. ನಿನ್ನಿಂದಾಗಿ ನನಗೂ ಅನ್ಬಾರ್ದಾರಲ್ಲ ಅಂತದಾರೆ. ಈ ಕಿವಿಗಿನ ಏನೇನು ಕೇಳ್ಬೇಕೋ ಕರ್ಮನ. ಈಗಾಗಲೇ ಒಂದು ಪ್ರಾರಬ್ಧನ ಕರ್ಕೊಂಬಂದು ಮನೆಗೆ ಇಟ್ಟಿದೀಯಾ. ಇನ್ನು ನಿನ್ನವು ಯಪ್ಪ ನಿನ್ನನ್ನು ವರ್ಣಿಸೋಕ್ಕೆ ಆಗ್ತಾ ಇಲ್ಲ ಕಣಪ್ಪ. ಅಯ್ಯೋ, ನಾನೇನು ಸೀಮೆಗಿಲ್ದಂಗೆ ನೀನು ಸಾಕಿಬಿಟ್ನ ಏನೋ ಒಂದು ಗೊತ್ತಾಗ್ತಲ್ಲ ನನಗೆ. ಈಗ ಅಡಿಕೆ ಮಾರಿರೋ ದುಡ್ಡು ಬೇಕು. ಅದೇನು ಮಾಡ್ತೀಯ ಏನು ಬಿಡ್ತೀಯ ನನಗೆ ಗೊತ್ತಿಲ್ಲ. ದುಡ್ಡು ಕೊಡೋದು ಕಲಿ. ಅಲ್ಲಮ್ಮ, ಸ್ವಂತ ಮಗನ ಹತ್ರನೇ ವ್ಯವಹಾರ ಮಾತಾಡ್ತೀಯಲ್ಲ, ಅಲ್ಲಿ ಬಂದು ನೀನು ಮಾನ ಮರ್ಯಾದೆ ಕಳೆದು ಅಲ್ಲೆಲ್ಲ ಬಾಯಿ ಮಾಡಿತ್ತಲ್ಲದೆ ಮನೆಗೂ ಹಂಗೆ ಮಾಡ್ತೀಯಲ್ಲಮ್ಮ ನೀನು. ನಾನೇ ಇರಲ್ಲ ತಗತ್ಲಾಗೆ, ನಾನೇ ಮನೆ ಬಿಟ್ಟೆಲ್ಲ ನಾನು ದೂರ ಹೋಗ್ತೇನೆ. ನೋಡ್ತೆ ಅವ್ನು ಹೆಂಗೆ ಮುಗ್ಳು ತಿರ್ಸೋಣ ಹಂಗೆ ಹೋಗ್ತಾನೆ. ಅಯ್ಯೋ ದೇವ್ರಿ, ಹಂಗಾರೆ ಇದಕ್ಕೂ ನಾಮ ಬಿಟ್ಟಂಗೆ ಆತಪ್ಪ. ಇವ್ನ ಮುಂದಕ್ಕೆ ಅವ್ನ ಕೈಗೆ ಯಾವ ವ್ಯವಹಾರನೇ ಕೈಗೆ ಕೊಡಬಾರ್ದು. ಇಲ್ಲಾಂದರೆ ನನ್ನನ್ನು ಮುಳುಗಿಸಿಟ್ಬಿಡ್ತಾನೆ ಅವನು. ನೀವೇನ್ರಿ ನೀವು ಅಲ್ಲಿ ಬಿಟ್ಕೊಂಡು ಕುಂತಿದ್ದೀರಾ? ನಿಮಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತೈತಾನಲ್ಲ? ನನಗೆ ಯಾಕೆ ಆಗ್ಬೇಕು ಸಂತೋಷ? ನಾನು ನುಗ್ಗಂಗಿಲ್ಲ ಮನೆಗೆ. ನಿಂದೊಳಗೆ ಕತೆ ಆತವ. ನಿರ್ಮಲ, ನಾನು ಹೋಗಿ ಬರ್ತೀನ, ಕೆಲ್ಸಕ್ಕೆ ಬರೀ ಟೈಮ್ ಆಗ್ಬಿಟ್ಟೈತಿ. ನೀನು ಹಂಗೆ ತಿಂಡಿ ತಿಂದಂಗಿರ್ಬೇಡ. ತಿಂಡಿ ತಿನ್ನು, ಬರೀ ಕೆಲಸ ಕೆಲಸ ಅಂತ ಕೆಲಸ ಮಾಡ್ಕೊಂತೇ ಕಾಲ ಕಡಿಬೇಡ ನೀನು. ನಾನು ಸಂಜೆ ಬರ್ತೀನಿ. ಏನನ್ನ ತರೋದಿದ್ದರೆ ನನಗೆ ಫೋನ್ ಮಾಡಿ ಹೇಳು. ಸರಿ ರೀ, ಆಯಿತು. ನೀವು ಹುಷಾರಾಗಿ ಹೋಗ್ಬರ್ರಿ. ಏನೇನ ಬೇಕು ಅಂದರೆ ನಾನೇ ಫೋನ್ ಮಾಡ್ತೀನಿ ನಿಮಗೆ. ಅಲ್ಲೋಡಿ, ತಮ್ಮ ಬಂದ್ಬಿಟ್ಟಾನೆ. ಯಾಕೆ ಅಪ್ರೂಪಕ್ಕೆ ಅದು ನಮ್ಮನೆ ಕಡೆಗೆ? ಯಾಕ ಪವನ, ಏನೋ ನಮ್ಮನೆ ಕಡೆಗೆ ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ಯಾ? ಚೆನ್ನಾಗಿದೆಯೇನು? ಸರಿ, ನೀವು ಅಕ್ಕ ತಮ್ಮ ಮಾತಾಡ್ರಿ, ನನಗೆ ಗೊತ್ತಾತು, ಹೋಗ್ತೀನಿ. ಸರಿ ಆಯಿತು, ಹೋಗ್ಬರ್ರಿ, ಹುಷಾರಾಗಿ ಹೋಗ್ರ. ಏನು ಅಪರೂಪವ? ನಾನು ದಿನ ಬರ್ತೀನಿ, ನಿನ್ನೆ ಒಂದಿನ ಬಂದಿಲ್ಲ ಅಷ್ಟೇ. ಅದಕ್ಕೆ ಅಲ್ಲಿ ಅಪರೂಪ ಅಂತಾರೆ ನೋಡಿ ಗಂಡ ಹೆಂಡ್ತಿ ಇಬ್ರು. ನೀವು ಚೆನ್ನಾಗಿದ್ದೀರವ. ಏನು ಮಾಡಿದ್ದ ತಿಂಡಿ? ಉಪ್ಪಿಟ್ಟು ಮಾಡಿದ್ದೆ ಕಣ. ಇವತ್ತು ಸ್ವಲ್ಪ ಲೇಟ್ ಆಗ್ಬಿಡ್ತು, ಹಂಗಾಗಿ ಉಪ್ಪಿಟ್ಟು ಮಾಡಿದ್ದೆ. ಬಾ ತಿಂಡಿ ತಿನ್ನುವಂತೆ.